ಪ್ರಧಾನಿ ಹೇಳಿದಂತ ಮಾತನ್ನ ಪಾಕ್ ಆಟಗಾರರು ತುಂಬಾನೇ ಸೀರಿಯಸ್ ಆಗಿ ತಗೊಂಡ್ರು ಅನ್ಸುತ್ತೆ. ಅಂದ್ರೆ ಶಹಬಾಜ್ ಶರೀಫ್ ಅವರು ನೀವು ಟ್ರೋಫಿ ಗೆಲ್ಲದೆ ಇದ್ರು ಪರವಾಗಿಲ್ಲ, ಭಾರತವನ್ನ ಸೋಲಿಸಿದ್ರೆ ಟ್ರೋಫಿ ಗೆದ್ದಷ್ಟೇ ಖುಷಿ ಅಂದಿದ್ರು. ಅದಕ್ಕೆ ಏನು ಫಸ್ಟ್ ಮ್ಯಾಚ್ ನಲ್ಲೇ ಮಣ್ಣು ಮುಕ್ಕಿದ್ದಾರೆ ಪಾಕಿಸ್ತಾನದ ಆಟಗಾರರು. ಅದು ಕೂಡ ತವರಿನಲ್ಲೇ ಅನ್ನೋದೇ ದೊಡ್ಡ ಅವಮಾನಕರ ಸಂಗತಿ. ಮೊದಲ ಪಂದ್ಯದಲ್ಲಿ ಪಲ್ಟಿ ಹೊಡೆದಂತ ಪಾಕಿಸ್ತಾನ ಮಾಡಿದಂತ ತಪ್ಪುಗಳೇನು? ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬೀಳ್ತಾರಾ? ನ್ಯೂಜಿಲೆಂಡ್ ಮಾಡಿದ ಸ್ಟ್ರಾಟಜಿ ಹೇಗೆ ವರ್ಕೌಟ್ ಆಯಿತು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ದಶಕಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಆಯೋಜನೆ ಮಾಡೋಕೆ ಅವಕಾಶ ಸಿಕ್ಕಿತ್ತು. ಚಾಂಪಿಯನ್ಸ್ ಟ್ರೋಫಿಯ ಹಾಲಿ ಚಾಂಪಿಯನ್ ಪಟ್ಟ ಇತ್ತು. ತವರಲ್ಲೇ ಮ್ಯಾಚ್ ನಡೆಯೋದು ಅಡ್ವಾಂಟೇಜ್ ಅನ್ನು ಕೂಡ ತಗೊಳ್ಬೋದಿತ್ತು. ಹೀಗೆ ಸಾಲು ಸಾಲು ಪ್ಲಸ್ ಪಾಯಿಂಟ್ಸ್ ಇದ್ರೂ ಕೂಡ ಪಾಕಿಸ್ತಾನ ಮೊದಲ ಪಂದ್ಯದಲ್ಲೇ ಡುಮ್ಕಿ ಹೊಡೆದಿದೆ. ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯ ಕರಾಚಿ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದಿದ್ದು, ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಭರ್ಜರಿ ಗೆಲುವನ್ನು ದಾಖಲು ಮಾಡಿದೆ. ಅತಿಥೇಯ ತಂಡವನ್ನ 60 ರನ್ಗಳಿಂದ ಸೋಲಿಸುವ ಮೂಲಕ ಗೆಲುವಿನ ಶುಭಾರಂಭ ಕೂಡ ಮಾಡಿದೆ. ಅಷ್ಟಕ್ಕೂ ಪಾಕ್ನ ಸೋಲಿಗೆ ಅವರದ್ದೇ ಆಟಗಾರರೇ ಕಾರಣರಾಗಿದ್ದಾರೆ. ಟಾಸ್ ಸೋತರು ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ ಕಿವೀಸ್ ಪಡೆ. ಉದ್ಘಾಟನಾ ಪಂದ್ಯದಲ್ಲೇ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ನ್ಯೂಜಿಲೆಂಡ್ ಪರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಓಪನರ್ ಆಗಿ ಕಣಕ್ಕಿಳಿದಿದ್ದಂತ ವಿಲ್ ಯಂಗ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಆದ್ರೆ 2, 3 ಮತ್ತು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ಪ್ಲೇಯರ್ಸ್ ಯಾರು ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲೇ ಇಲ್ಲ. ಡೇವಿಡ್ ಕಾನ್ವೆ, ಡೇರಿ ಮಿಚೆಲ್ ತಲಾ 10 ರನ್ಗಳಿಗೆ ಔಟ್ ಆದ್ರು. ಇನ್ನು ಕೇಲ್ ವಿಲಿಯಮ್ಸನ್ ಅಂತೂ ಡಕೌಟ್ ಆದ್ರೂ ಖಾತೆಯೇ ತೆರಲಿಲ್ಲ. 73 ರನ್ಗಳಿಗೆ 3 ವಿಕೆಟ್ ಉರುಳಿಯಾಗಿತ್ತು. ಬಟ್ 5ನೇ ಕ್ರಮಾಂಕದಲ್ಲಿ ಬಂದಂತ ಟಾಮ್ ಲ್ಯಾಥಮ್ ಅದ್ಭುತ ಫಾರ್ಮ್ ನಲ್ಲಿದ್ರು. ಒಂದ್ ಕಡೆ ವಿಲ್ ಯಂಗ್, ಮತ್ತೊಂದ್ ಕಡೆ ಟಾಮ್ ಇಬ್ರು ಸೇರಿ ರನ್ಗಳ ಮಳೆಯನ್ನೇ ಸುರಿಸಿದ್ರು. ವಿಲ್ ಯಂಗ್ 113 ಎಸೆತಗಳಲ್ಲಿ 12 4, 1 6 ನೊಂದಿಗೆ 107 ರನ್ ಕಲೆ ಹಾಕಿದ್ರೆ, ಟಾಮ್ 104 ಎಸೆತಗಳಲ್ಲಿ 10 4, 3 6ಗಳೊಂದಿಗೆ 118 ರನ್ಗಳನ್ನ ಬಾರಿಸಿದ್ರು. ಹಾಗೆ ಗ್ಲೆನ್ ಫಿಲಿಪ್ಸ್ ಕೂಡ ಕೊನೆಯಲ್ಲಿ ಬಂದ್ರು ಕೂಡ 39 ಎಸೆತಗಳಲ್ಲಿ 61 ರನ್ ಬಾರಿಸಿದ್ರು. ಈ ಮೂಲಕ ನ್ಯೂಜಿಲೆಂಡ್ ತಂಡ 50 ಓವರ್ಗಳಲ್ಲಿ 5 ವಿಕೆಟ್ಗಳನ್ನ ಕಳ್ಕೊಂಡು 320 ರನ್ಗಳನ್ನ ದಾಖಲಿಸಿತು. 260 ರನ್ಗಳಿಗೆ ಪಾಕಿಸ್ತಾನ ಆಲ್ ಔಟ್. ಕಿವೀಸ್ ಪಡೆ ನೀಡಿದಂತ 321 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಪಾಕಿಸ್ತಾನ 50 ಓವರ್ಗಳನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಹಾಲಿ ಚಾಂಪಿಯನ್ ತಂಡ 47.2 ಓವರ್ಗಳಲ್ಲಿ 260 ರನ್ಗಳಿಗೆ ಆಲ್ಔಟ್ ಆಯಿತು. ಪಾಕಿಸ್ತಾನದ ಪರ ಕುಸ್ದಿಲ್ ಶಾ ಹಾಗೆ ಬಾಬರ್ ಅಜಮ್ ಅರ್ಧ ಶತಕ ಬಾರಿಸಿದ್ದೇ ಗೆಲ್ಲೋಕು ಕೂಡ ಸಾಧ್ಯವಾಗಲೇ ಇಲ್ಲ. ಆರಂಭದಲ್ಲೇ ಆಮಗತಿಯ ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ಮೊದಲ 10 ಓವರ್ಗಳಲ್ಲಿ ಕೇವಲ 22 ರನ್ಗಳನ್ನು ಮಾತ್ರ ಗಳಿಸಿತ್ತು. ಈ ಮೂಲಕ ಆರಂಭದಲ್ಲೇ ಪಂದ್ಯವನ್ನ ಕೈಚೆಲ್ಲಿಕೊಂಡಿದ್ರು. ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡಿದ್ದು ಸ್ಟಾರ್ ಬ್ಯಾಟ್ಸ್ಮನ್ ಬಾಬರ್ ಅಜಮ್. ಬಾಬರ್ ಅಜಮ್ ಓಪನರ್ ಆಗಿ ಬಂದ್ರು ಕೂಡ ಆರಂಭದಿಂದ ಕೊನೆಯವರೆಗೂ ಕೂಡ ಬ್ಯಾಟ್ ಬೀಸೋಕೆ ತಿಣುಕಾಡ್ತಾ ಇದ್ರು. ಇಡೀ ಇನ್ನಿಂಗ್ಸ್ ನಲ್ಲಿ ಆಮೆಗತಿಯ ಬ್ಯಾಟಿಂಗ್ ಅನ್ನ ಮಾಡಿ 90 ಎಸೆತಗಳನ್ನ ಎದುರಿಸಿ 64 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡ್ರು. ಕೊನೆಯಲ್ಲಿ ಕುಸ್ದಿಲ್ ಶಾ ಕೇವಲ 49 ಎಸೆತಗಳಲ್ಲಿ 69 ರನ್ ಗಳಿಸುವ ಮೂಲಕ ಸೋಲಿನ ಅಂತರವನ್ನ ಕಡಿಮೆ ಮಾಡಿದ್ರು ಕೂಡ ಸೋಲಿನಿಂದ ತಪ್ಪಿಸಿಕೊಳ್ಳಕ್ಕಂತೂ ಆಗ್ಲೇ ಇಲ್ಲ. ಭಾರತದ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ. ಸದ್ಯ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿರುವಂತಹ ನ್ಯೂಜಿಲೆಂಡ್ ತಂಡ ಫೆಬ್ರವರಿ 24ರಂದು ಬಾಂಗ್ಲಾದೇಶದ ವಿರುದ್ಧ ತನ್ನ 2ನೇ ಪಂದ್ಯವನ್ನಾಡಲಿದೆ. ಇತ್ತ ಸೋತಿರುವಂತಹ ಪಾಕಿಸ್ತಾನ ಫೆಬ್ರವರಿ 23ರಂದು ಭಾರತದ ವಿರುದ್ಧ ಮಾಡು ಇಲ್ಲವೇ ಮಡಿ ಪಂದ್ಯವನ್ನಾಡಲಿದೆ. ಈ ಪಂದ್ಯದಲ್ಲಿ ಪಾಕ್ ಸೋತ್ರೆ ಟೂರ್ನಿಂದಲೇ ಹೊರಬೀಳುತ್ತೆ. ಯಾಕಂದ್ರೆ ಮೊದಲ ಪಂದ್ಯದಲ್ಲಿ ಗೆದ್ದಿರುವಂತಹ ನ್ಯೂಜಿಲೆಂಡ್ ತಂಡ ಮುಂದಿನ 2 ಮ್ಯಾಚ್ಗಳಲ್ಲಿ 1 ಜಯವನ್ನ ಗೆದ್ರು ಸಾಕು. ಇಲ್ಲಿ ಕಿವೀಸ್ ಪಡೆಯ ಎದುರಾಳಿಗಳು ಬಾಂಗ್ಲಾದೇಶ ಮತ್ತು ಭಾರತ ಆಗಿರುತ್ತೆ. ಅಂದ್ರೆ ಭಾರತದ ವಿರುದ್ಧ ನ್ಯೂಜಿಲೆಂಡ್ ತಂಡ ಸೋತ್ರು ಕೂಡ ಬಾಂಗ್ಲಾದೇಶದ ವಿರುದ್ಧ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಅದರಂತೆ ನ್ಯೂಜಿಲೆಂಡ್ ತಂಡವನ್ನ ಸೆಮಿಫೈನಲ್ ನಲ್ಲಿ ಎದುರು ನೋಡಬಹುದು. ಇತ್ತ ಬಲಿಷ್ಠ ಟೀಂ ಇಂಡಿಯಾ ಕೂಡ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ತಂಡಗಳನ್ನ ಬಗ್ಗು ಬಡಿಯೋದಂತೂ ಗ್ಯಾರಂಟಿ. ಈ ಮೂಲಕ ಭಾರತ ತಂಡ ಕೂಡ ಸೆಮಿಫೈನಲ್ಗೆ ಇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಫೆಬ್ರವರಿ 23ರಂದು ನಡೆಯಲಿರುವಂತಹ ಭಾರತದ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯದ ಮೂಲಕ ಪಾಕಿಸ್ತಾನ ತಂಡದ ಚಾಂಪಿಯನ್ಸ್ ಟ್ರೋಫಿ ಭವಿಷ್ಯ ನಿರ್ಧಾರವಾಗಲಿದೆ. ಉದ್ಘಾಟನಾ ಪಂದ್ಯದಲ್ಲೇ ಕರಾಚಿ ಸ್ಟೇಡಿಯಂ ಖಾಲಿ. ಇನ್ನು ಇದೆಲ್ಲದರ ನಡುವೆ ಪಾಕ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲೇ ಕರಾಚಿ ಮೈದಾನ ಖಾಲಿ ಹೊಡಿತಾ ಇತ್ತು. ಪಾಕಿಸ್ತಾನ ತಂಡ ಮೈದಾನದಲ್ಲಿ ಆಡ್ತಾ ಇದ್ರು ಕೂಡ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೈದಾನಕ್ಕೆ ಬಂದೇ ಇರಲಿಲ್ಲ. ಬಹುತೇಕ ಕುರ್ಚಿಗಳು ಖಾಲಿಯೇ ಇದ್ದದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಇದನ್ನೇ ಪ್ರಸ್ತಾಪ ಮಾಡಿರುವಂತಹ ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಹಾಗೆ ಕಮೆಂಟೇಟರ್ ಆಗಿರುವಂತಹ ಮೈಕಲ್ ವಾನ್ ಅವರು ಪಾಕಿಸ್ತಾನದ ಕಾಲೆಳೆದಿದ್ದಾರೆ. ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿರುವ ಮೈಕಲ್ ವಾನ್, ಅದೆಲ್ಲ ಸರಿ, ಆದ್ರೆ ಮೊದಲ ಪಂದ್ಯಕ್ಕೆ ಪ್ರೇಕ್ಷಕರೇ ಇಲ್ವಲ್ಲ. 1996ರ ನಂತರ ಇದೇ ಮೊದಲ ಬಾರಿಗೆ ಪಾಕಿಸ್ತಾನ ಐಸಿಸಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದೆ.
ಇದು ಖಂಡಿತವಾಗೂ ಕೂಡ ಪಾಕಿಸ್ತಾನದ ಕ್ರಿಕೆಟ್ ಪಾಲಿಗೆ ಪ್ರಮುಖ ಘಟನೆ. ಆದ್ರೆ ಪಾಕಿಸ್ತಾನದಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ 2025 ಪಂದ್ಯಾವಳಿ ನಡೀತಾ ಇದೆ ಅಂತ ಈ ಸಂಗತಿಯನ್ನ ಕ್ರಿಕೆಟ್ ಪ್ರಿಯರಿಗೆ ಹೇಳೋದನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮರ್ತಂತಿದೆ. ಮೈದಾನದಲ್ಲಿ ಪ್ರೇಕ್ಷಕರು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಬಟ್ ಇದೆಲ್ಲ ಏನೇ ಇದ್ರೂ ಕೂಡ ಪಾಕಿಸ್ತಾನ ಈಗಾಗಲೇ ಫಸ್ಟ್ ಮ್ಯಾಚ್ ನಲ್ಲಿ ಪಲ್ಟಿ ಹೊಡೆದಾಗಿದೆ. ಇನ್ನೇನಿದ್ರು ದುಬೈನಲ್ಲಿ ನಡೆಯೋ ಭಾರತ ವಿರುದ್ಧದ ಪಂದ್ಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಭಾರತವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿರೋದ್ರಿಂದ ಪಾಕ್ನ ಚಾಂಪಿಯನ್ಸ್ ಟ್ರೋಫಿ ಅಭಿಯಾನ ಮುಗಿಯೋದಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ. ನಮಸ್ಕಾರ.